ನಿಮಗೆ ತಲೆ ತಿರುಗುವಿಕೆ, ಆಯಾಸ ಮತ್ತು ದೌರ್ಬಲ್ಯ, ತೂಕ ಹೆಚ್ಚಾಗುವುದು ಮತ್ತು ತೂಕ ಇಳಿಸುವುದು ಕಷ್ಟವಾಗುವುದು, ಮಲಬದ್ಧತೆ ಪ್ರವೃತ್ತಿ, ಖಿನ್ನತೆಯನ್ನ ಅನುಭವಿಸುವ ಪ್ರವೃತ್ತಿ, ಪದೇ ಪದೇ ಶೀತಕ್ಕೆ ಗುರಿಯಾಗುವುದು, ಒರಟಾದ ಅಥವಾ ಹೊಳೆಯದ ಕೂದಲು, ಒಣಚರ್ಮ ಸ್ಕೇಲಿಂಗ್, ಫ್ಲೇಕಿಂಗ್ ಸ್ಕಿನ್, ಬಿರುಕು ಬಿಟ್ಟ ಹಿಮ್ಮಡಿಗಳು, ಕೂದಲು ಉದುರುವಿಕೆ, ಮುರಿದಿರುವ, ಬಾಗಿದ ಅಥವಾ ಉಬ್ಬಿರುವ ಉಗುರುಗಳು, ದುಂಡಾದ ಊದಿಕೊಂಡ ಮುಖ, ಕಣ್ಣುಗಳ ಸುತ್ತ ಊದಿಕೊಳ್ಳುವುದು ಅಥವಾ ಜೋಲಾಡುವ ಕಣ್ಣು ಕೆಳಗಿನ ಭಾಗ, ಕೆಳ ಕಾಲುಗಳ ಮೇಲೆ ಕಳಪೆ ಕೂದಲ ಬೆಳವಣಿಗೆ, ಕುತ್ತಿಗೆಯ ಮುಂಭಾಗದಲ್ಲಿ ಚರ್ಮ ಕೆಂಪಾಗುವುದು, ಊದಿಕೊಂಡ ಕಾಲುಗಳು, ನಿಧಾನದ ಹೃದಯ ಬಡಿತ 65ಕ್ಕಿಂತ ಕಡಿಮೆ. ನೀವು ಇವುಗಳಲ್ಲಿ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದೀರೆ? ಚಿಕಿತ್ಸೆ ತೆಗೆದುಕೊಂಡರೂ ಪರಿಹಾರವಾಗುತ್ತಿಲ್ಲವೇ? ಅದಕ್ಕೆ ಥೈರಾಯ್ಡ್ ಒಂದು ಕಾರಣವಾಗಿರಬಹುದು. ಇವೆಲ್ಲವೂ ಹೈಪೋಥೈರಾಯ್ಡಿಸಂನ ಸಾಮಾನ್ಯ ಲಕ್ಷಣಗಳು. ಥೈರಾಯ್ಡ್ ಸಮಸ್ಯೆ ಇರುವ ಪುರುಷರಿಗಿಂತ ಮಹಿಳೆಯರು 5 ರಿಂದ 8 ಪಟ್ಟು ಹೆಚ್ಚು ಎಂದು ನಿಮಗೆ ತಿಳಿದಿದೆಯೇ? ವಾಸ್ತವವಾಗಿ 8ರಲ್ಲಿ ಒಬ್ಬ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಥೈರಾಯ್ಡ್ ಅಸ್ವಸ್ಥತೆಯನ್ನ ಬೆಳೆಸಿಕೊಳ್ಳುತ್ತಾಳೆ ಮತ್ತು ಥೈರಾಯ್ಡ್ ಕಾಯಿಲೆ ಇರುವವರಲ್ಲಿ 60% ಜನರು ತಮ್ಮ ಸ್ಥಿತಿಯ ಬಗ್ಗೆ ತಿಳಿದಿರುವುದಿಲ್ಲ ಎಂಬುದು ಒಂದು ಆಶ್ಚರ್ಯಕರ ಸಂಗತಿ. ಆದ್ದರಿಂದ ಈ ಲೇಖನದಲ್ಲಿ ಥೈರಾಯ್ಡ್ ಪರಿಸ್ಥಿತಿಗಳ ಬಗ್ಗೆ ತಿಳಿಯುವುದು ಸೂಕ್ತ. ಹೈಪೋಥೈರಾಯ್ಡಿಸಂನ ಚಿಹ್ನೆಗಳು, ಸಾಮಾನ್ಯ ಕಾರಣಗಳು ಮತ್ತು ಆಯುರ್ವೇದದ ದೃಷ್ಟಿಕೋನದಿಂದ ಆರೋಗ್ಯಕರ ಥೈರಾಯ್ಡ್ ಕಾರ್ಯವನ್ನು ಹೇಗೆ ಬೆಂಬಲಿಸುವುದು ಎಂಬುದರ ಕುರಿತು ಗಮನ ಹರಿಸುವುದಾದರೆ, ಥೈರಾಯ್ಡ್ ಏನು ಮಾಡುತ್ತದೆ? ಚಯಾಪಚಯ ಹಾರ್ಮೋನ್ಗಳ ಉತ್ಪಾದನೆ ಮತ್ತು ಬಿಡುಗಡೆಯ ಮೂಲಕ ನಿಮ್ಮ ಚಯಾಪಚಯವನ್ನು ನಿಯಂತ್ರಿಸುವುದು ನಿಮ್ಮ ಥೈರಾಯ್ಡ್ ಗ್ರಂಥಿಯ ಪ್ರಮುಖ ಕಾರ್ಯವಾಗಿದೆ. ಆಯುರ್ವೇದದಲ್ಲಿ ಹಾರ್ಮೋನುಗಳು ಮತ್ತು ಚಯಾಪಚಯ ಕ್ರಿಯೆಯು ಪಿತ್ತ ದೋಷದ ಅಡಿಯಲ್ಲಿ ಬರುತ್ತದೆ. ಚಯಾಪಚಯ ಕ್ರಿಯೆಯ ಥೈರಾಯ್ಡ್ ಕಾರ್ಯವು ಜೀರ್ಣಕಾರಿ ಬೆಂಕಿ ಎಂಬುದು ಆಯುರ್ವೇದದ ಪರಿಕಲ್ಪನೆಯಾಗಿದೆ. ಥೈರಾಯ್ಡ್ ಗ್ರಂಥಿಯು ಪ್ರಮುಖ ಮತ್ತು ಸೂಕ್ಷ್ಮ ಅಂತಸ್ರಾವಕ ಗ್ರಂಥಿಗಳಲ್ಲಿ ಒಂದಾಗಿದೆ. ಇದು ಒತ್ತಡಕ್ಕೆ ಸುಲಭವಾಗಿ ಪ್ರತಿಕ್ರಿಯಿಸುತ್ತದೆ. ಆದ್ದರಿಂದ ಹೈಪೋಥೈರಾಯ್ಡಿಸಂನ ಜಾಗತಿಕ ಪ್ರಮಾಣವು ವೇಗವಾಗಿ ಏರುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಒತ್ತಡದಿಂದ ಕೂಡಿರುವ ಜೀವನ ಶೈಲಿ. ಹೈಪೋಥೈರಾಯ್ಡಿಸಂ, ಅಂಡರಾಕ್ಟಿವ್ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡಿಸಂ ಅತ್ಯಂತ ಸಾಮಾನ್ಯವಾದ ಥೈರಾಯ್ಡ್ ಅಸ್ವಸ್ಥತೆಯಾಗಿದ್ದು, ಇದು ಸುಮಾರು 6 ರಿಂದ 10% ಮಹಿಳೆಯರನ್ನ ಬಾಧಿಸುತ್ತದೆ ಎಂದು ಭಾವಿಸಲಾಗಿದೆ. ಪ್ರಾಥಮಿಕ ಹೈಪೋಥೈರಾಯ್ಡಿಸಂನ ಸಾಮಾನ್ಯ ಕಾರಣವೆಂದರೆ ಸ್ವಯಂ ನಿರೋಧಕ ಸ್ಥಿತಿ, ಆಟೋ ಇಮ್ಯೂನ್ ಕಂಡೀಷನ್, ಅಶಿಮೋಟೋ ರೋಗ. ಆಯುರ್ವೇದದ ದೃಷ್ಟಿಕೋನದಿಂದ ಥೈರಾಯ್ಡ್ ಕಾರ್ಯವು ಒಂದು ಕಫ ಸ್ಥಿತಿಯಾಗಿದೆ. ಕಫದ ಗುಣಗಳು ಭಾರ ಮತ್ತು ನಿಧಾನವಾಗಿದ್ದು, ಇದು ನಿಷ್ಕ್ರಿಯ ಥೈರಾಯ್ಡ್ ರೋಗ ಲಕ್ಷಣಗಳೊಂದಿಗೆ ಹೊಂದಿಕೊಳ್ಳುತ್ತದೆ. ನಿಧಾನ ಚಯಾಪಚಯ ಅಥವಾ ಮಂದ ಅಗ್ನಿ ಕಫ ವ್ಯಕ್ತಿಗಳಲ್ಲಿ ಮತ್ತು ಕಫ ಅಸಮತೋಲನ ಹೊಂದಿರುವವರಲ್ಲಿ ಸಾಮಾನ್ಯವಾಗಿದೆ. ಇಲ್ಲಿ ಗ್ಯಾಸ್ಟ್ರಿಕ್ ಇಂದ ಕ್ಯಾನ್ಸರ್ ತನಕ ಚಿಕಿತ್ಸೆ ಇದೆ. ಪ್ಲಸ್ ನಿಮಗೆ ಕನ್ಸಲ್ಟೇಷನ್ ಫೀಸ್ ಇರಲ್ಲ, ಮಸಾಜ್ ಫ್ರೀ ಇರುತ್ತೆ. ಎಲ್ಲ ರೋಗಿಗಳು ಉಪಯೋಗ ಪಡಿಸ್ಕೊಳ್ಳಿ.